ಏ ಅಮ್ಮ ಮತ್ತೆ ಜಗಳ ಮಾಡಿ ಬಂದಿದ್ಯಂತೆ. ನೀನು ಎಲ್ಲಿ ಹೋದ್ರು ಇದೇ ಆಯ್ತಲ್ವಾ? ಎಂತ ಜಗಳ ಮಾಡಿದ್ದೇನೆ ನಾನು? ಬಸ್ಸಲ್ಲಿ ಹೋದ್ರು ಜಗಳ, ಆಟೋದಲ್ಲಿ ಹೋದ್ರು ಜಗಳ. ಎಂತ ಆಟೋದಲ್ಲಿ ಜಗಳ ಮಾಡ್ಲಿಕ್ಕೆ ಮತ್ತೆ ಸುಮ್ಮನೆ ಇರ್ಬೇಕಾ? ಫಸ್ಟಿಗೆ ನೋಡು, ನಾನು ನಿಂಗೆ ಹೇಳ್ತೇನೆ, ನಾವು ಹೇಗೂ ಬೀಡಿ ಸಿಗರೇಟ್ ಎಳೆಯುವುದಿಲ್ಲ. ಈ ರೋಡಲ್ಲಿ ಎಲ್ಲ ಬರುವ ಗಾಡಿಗಳ ಹೊಗೆ ಎಳ್ದೆ ನಾವು ಅರ್ಧ ಸತ್ತಿರ್ತೇವೆ. ಆಯ್ತಾ? ಈಗ ಇದು ರೂಲ್ಸ್ ಉಂಟು, ಪಬ್ಲಿಕ್ ಅಲ್ಲಿ ಸ್ಮೋಕಿಂಗ್ ಎಲ್ಲ ಮಾಡಬಾರ್ದು ಹೇಳಿ, ಬೀಡಿ ಸಿಗರೇಟ್ ಎಲ್ಲ ಸೇರ್ಬಾರ್ದು ಹೇಳಿ ಒಂದು ಕಾನೂನೇ ಬಂದಿದೆ. ಆಯ್ತಾ? ಅದರಲ್ಲಿ ರಿಕ್ಷಾದಲ್ಲಿ ಹೋಗುವಾಗ ಎದುರಲ್ಲಿ ಒಬ್ಬ ರಿಕ್ಷಾದವನು, ಅದು ನಾನು ವಿಡಿಯೋ ತೆಗೆದಿದ್ದೇನೆ ಅವನೊಂದು ಮಂಗನದು, ನಿಂಗೆ ತೋರಿಸ್ತೇನೆ ಮತ್ತೆ. ಕೈಯಲ್ಲಿ ಸಿಗರೇಟ್ ಉಂಟು, ಅದನ್ನು ರಿಕ್ಷಾದಿಂದ ಕೈಯನ್ನು ಹೊರಗೆ ಹಾಕಿ ಹೀಗೆ ಒಳ್ಳೆ ದೊಡ್ಡ ಸಾವುಕಾರನಾಗಿ ಕೂತ್ಕೊಂಡಿದ್ದಾನೆ. ಮತ್ತೆ ಜಗಳ ಮಾಡಿದ್ರೆ ಎಂತ ಮಾಡ್ಬೇಕು? ಇವನು ಹೋಗಿ ಹಿಂದೆ ಇರುವ ನಮ್ಗೆ ಅಲ್ಲ ಬರುದು, ನಮ್ಗೆ ಹಾಕಿ ಹೊಗೆ ಹಾಕಿಸುದು ಕರ್ಮದವ. ಇವನಿಗೆ ಬೀಡಿ ಸಿಗರೇಟ್ ಎಳಿಲಿಕ್ಕಿದ್ರೆ ನಾನೊಂದು ಬೆಸ್ಟ್ ಉಪಾಯ ಹೇಳ್ತೇನೆ. ಈ ಬೀಡಿ ಸಿಗರೇಟ್ ಎಳೆಯುವವರನ್ನು ಎಂತ ಮಾಡ್ಬೇಕು ಗೊತ್ತುಂಟ? ಒಂದು 20 ಜನರನ್ನು ಒಂದು ಕೋಣೆ ಒಳಗೆ ಹಾಕಿ ಎಳೀರಿ ಅಂತ ಹೇಳಿ ಬಿಡ್ಬೇಕು. ಅಲ್ಲೇ ಬಾಗಿಲು ಓಪನ್ ಮಾಡ್ಲೇಬಾರ್ದು. 1 ಗಂಟೆ ಅವರು ನಾವು ಹೊಗೆಯಲ್ಲಿ ಅವರನ್ನೇ ಬಿಟ್ಟು ಮಾಡ್ತಾರೆ ಗೊತ್ತಾ ಜನ. ಪಾರ್ಟಿದಲ್ಲೆಲ್ಲ ಹಂಗೆ ತಾನೆ ಮಾಡುದು. ಎಂತ ಹೊರಗೆ ಬಿಡ್ಲೇಬಾರ್ದು, ಹೊರಗೆ ಬಿಡ್ಲೇಬಾರ್ದು. ಎಷ್ಟು ಹೊಗೆ ಎಳಿತಾರೆ ನಂಗೆ ಸಹ ನೋಡ್ಬೇಕು ಒಮ್ಮೆ ಎಲ್ಲ. ನನ್ನದು ಅದೇ ಈಗ ಐಡಿಯಾ. ನೆಕ್ಸ್ಟ್ ಉಂಟಲ್ಲ ಇವುಗಳನ್ನೆಲ್ಲ ಇವರಿಗೆ ಒಂದು ಪನಿಷ್ಮೆಂಟ್ ಅಂತ ಮಾಡ್ಬೇಕು. ಪಬ್ಲಿಕ್ ಅಲ್ಲಿ ಬೀಡಿ ಸಿಗರೇಟ್ ಸೇದುವವರಿಗೆ ಒಂದು ಪನಿಷ್ಮೆಂಟ್ ಅಂತ ಮಾಡ್ಬೇಕು. ಎಂತ ಗೊತ್ತುಂಟ? ಊಟ ತಿಂಡಿ ಎಂತದ್ದು ಕೊಡ್ಬಾರ್ದು, ನೀರು ಸಹ ಕೊಡ್ಬಾರ್ದು. ಖಾಲಿ ಒಂದು ಲೋಡ್ ಸಿಗರೇಟ್ ಅನ್ನು ಒಂದು ರೂಮಲ್ಲಿ ಇಟ್ಟು ಇವುಗಳನ್ನೆಲ್ಲ ರೂಮಲ್ಲಿ ಹಾಕಿ ಬಾಗಿಲು ಬಂದ್ ಮಾಡಿ ಹೇಳಿರಿ, ಎಳ್ದು ಅದರಲ್ಲೇ ಸಾಯಿರಿ, ಉಳಿದವರನ್ನು ಕೊಲ್ಬೇಡಿ ಅಂತ ಹೇಳಿ ಮಾಡಿ ಅವರನ್ನು ಬಾಗಿಲು ಬಂದ್ ಮಾಡಿ ಒಂದು ಇಡೀ ದಿವಸ ಹೊರಗೆ ಬಿಟ್ಟೇಬಾರ್ದು. ಎಷ್ಟು ಸಿಗರೇಟ್ ಸೇರ್ತಾರೆ ಹೇಳಿ ನಂಗೆ ಸಹ ನೋಡ್ಬೇಕು. ಸಾಧ್ಯ